ಗರ್ಭವತಿ ಸವತಿ ಮಗಳು ಭಾಗ 2ರಲ್ಲಿ ಗರ್ಭವತಿಯಾಗಿರೋ ಸವತಿ ಮಗಳು ನಂದಿನಿನ ಹೇಗಾದ್ರೂ ಮಾಡಿ ದೂರ ಮಾಡ್ಬೇಕು ಅಂತ ಅಪರ್ಣ ಯೋಚಿಸ್ತಿರ್ತಾಳೆ. ಔಷಧಿ ಖಾಲಿ ಆಗಿದೆ, ಹೇಗಾದ್ರೂ ಮಾಡಿ ತಗೊಂಡ್ ಬರ್ಬೇಕು ಅಂತ ತನ್ನ ತಂದೆ ಅಂಜಯ್ಯನ ಎದ್ದೇಳಿಸ್ತಾಳೆ ನಂದಿನಿ. ಇದನ್ನ ಕೇಳಿಸ್ಕೊಂಡ ಅಪರ್ಣ ಗರ್ಭವತಿ ಸವತಿ ಮಗಳು ನಂದಿನಿನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಹೋಗಿ ರಕ್ತಸ್ರಾವ ಆಗೋ ಹಾಗೆ ಮಾಡಿ ಗರ್ಭನ ಕಳಿಬೇಕು ಅಂತ ಯೋಚಿಸ್ತಿರ್ತಾಳೆ. ಇನ್ನು ನಂದಿನಿಗೆ ನಾಯಿಗಳು ಅಂದ್ರೆ ಭಯ ಅಂತ ಅಪರ್ಣ ತಿಳ್ಕೊತಾಳೆ. ಬೇಕು ಅಂತಾನೆ ರಸ್ತೆಲಿ ನಾಯಿಗೆ ಹೊಡಿತಾಳೆ. ಅದಕ್ಕೆ ಆ ನಾಯಿ ಅವ್ರನ್ನ ಹಿಂಬಾಲಿಸುತ್ತೆ. ಆಗ ತುಂಬಾ ಚಾಲಾಕಿ ಇದ್ದ ಅಪರ್ಣ ಒಂದು ಗೋಡೆ ಹಿಂದೆ ಬಚ್ಚಿಟ್ಕೊಂಡು ನಾಯಿಯಿಂದ ತಪ್ಪಿಸ್ಕೋತಾಳೆ. ಆದ್ರೆ ಅವಳ ಗರ್ಭವತಿ ಸವತಿ ಮಗಳು ನಂದಿನಿ ಮುಂದಕ್ಕೆ ಓಡ್ತಾನೆ ಇರ್ತಾಳೆ. ಇನ್ನು ಅದಾದ್ಮೇಲೆ ಏನಾಯ್ತು ಅಂತ ಈಗ ತಿಳ್ಕೊಳ್ಳೋಣ. ರಾತ್ರಿ ನಂದಿನಿ ಹಿಂದೆನೆ ನಾಯಿ ಹಿಂಬಾಲಿಸುತ್ತೆ. ಗರ್ಭವತಿ ಇರೋ ನಂದಿನಿಗೆ ತುಂಬಾ ಓಡಕ್ಕಾಗೋದಿಲ್ಲ. ಹಾಗೆ ಓಡಿ ಓಡಿ ಒಂದ್ ಜಾಗಕ್ಕೆ ಬಂದು ನಿಂತ್ಕೋತಾಳೆ ನಂದಿನಿ. ತುಂಬಾ ಆಯಾಸ ಪಡ್ತಿರ್ತಾಳೆ. ಇದನ್ನೆಲ್ಲ ಸಹ ಅಪರ್ಣ ಗೋಡೆ ಹಿಂದೆ ಬಚ್ಚಿಟ್ಕೊಂಡು ನೋಡ್ತಿರ್ತಾಳೆ. ಲೇ ನಾಯಿ, ಅವಳನ್ ಕಚ್ಚೆ, ನಿನ್ಗೆ ಕೋಳಿ ಮಾಂಸ ಕುರಿ ಮಾಂಸ ಏನ್ ಬೇಕಾದ್ರೂ ಅದಾಕ್ತೀನಿ. ಅವಳ ಕೈನೋ ಕಾಲ್ನೋ ಕಚ್ಚೆ, ಅರ್ಧ ಕಿಲೋ ಮಾಂಸ ಬರ್ಬೇಕು ನೀನ್ ಕಚ್ಚಿದ್ರೆ. ಹೀಗಂತಾಳೆ ಅಪರ್ಣ. ನಂದಿನಿ ತುಂಬಾ ಆಯಾಸ ಪಡ್ತಿರ್ತಾಳೆ. ನಾಯಿ ಅವಳು ಮುಂದೆ ನಿಂತ್ಕೊಂಡು ನಂದಿನಿನ ನೋಡ್ತಾ ಜೋರಾಗಿ ಬೊಗಳುತ್ತೆ. ನೋಡೆ, ನಾನು ಗರ್ಭವತಿ, ನನ್ ಕೈಯಲ್ಲಿ ತುಂಬಾ ಓಡಕ್ಕಾಗಲ್ಲ. ನಿನ್ನ ನೋಡ್ದಿದ್ದು ನಮ್ ಚಿಕ್ಕಮ್ಮನೇ, ನಾನಲ್ಲ. ಇಲ್ಲೇ ಎಲ್ಲಾದ್ರೂ ಬಚ್ಚಿಕೊಂಡಿರ್ತಾಳೆ. ಹೋಗ್ ನೋಡೆ, ಹೋಗು ಅಂತ ನಂದಿನಿ 2 ಕೈಯಿಂದ ಬೇಡ್ಕೋತಾಳೆ. ಇನ್ನು ಇದನ್ನ ನೋಡ್ದ ಆ ನಾಯಿ ತನ್ನ 2 ಕಾಲ್ಗಳನ್ನ ಎತ್ತಿ ನಂದಿನಿಗೆ ನಮಸ್ಕರಿಸುತ್ತೆ. ಅದನ್ನ ನೋಡ್ದ ಅಪರ್ಣನ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಇವಳಿಗೆ ನಾಯಿ ಭಾಷೆನೂ ಬರತ್ತಾ ಏನೋ, ಕಚ್ಚತ್ ಅನ್ಕೊಂಡ್ರೆ ಕಾಲೆತ್ತಿ ನಮಸ್ಕಾರ ಇಡ್ತಾ ಇದೆ ಅಂತ ಗೋಡೆ ಹಿಂದೆ ಬಚ್ಚಿಟ್ಕೊಂಡಿದ್ದ ಅಪರ್ಣ ನಂದಿನಿ ಹತ್ರಕ್ಕೆ ಬರ್ತಾಳೆ. ಅಪರ್ಣನ್ ನೋಡಿದ ಆ ನಾಯಿ ಕೋಪದಿಂದ ಬೊಗಳಕ್ ಶುರು ಮಾಡುತ್ತೆ. ಇನ್ನು ಅದನ್ನ ನೋಡಿದ ಅಪರ್ಣ ಹೀಗಂತಾಳೆ. ಇದೇನಿದು, ಅವಳನ್ನ ನೋಡಿ ನಮಸ್ಕಾರ ಮಾಡ್ತಿದೆ, ನನ್ನನ್ ನೋಡಿ ಬೊಗಳ್ತಾ ಇದೆ. ಏನಾದ್ರೂ ಇವಳು ನಾಯಿ ಭಾಷೆಯಲ್ಲಿ ನನ್ನನ್ನೇ ಕಡಿಯಕ್ ಹೇಳದ್ಲಾ ಏನೋ. ಅಯ್ಯೋ. ಅಪರ್ಣ ಹೀಗ ಅನ್ಕೊಳ್ತಾ ಆ ನಾಯಿ ನೋಡ್ತಿರ್ತಾಳೆ. ಹಾಗೆ ಅಲ್ಲಿಂದ ನಂದಿನಿ ಮೆಡಿಕಲ್ ಶಾಪ್ ಎಲ್ಲಿದೆ ಅಂತ ಹುಡುಕ್ತಾ ಹಾಗೆ ಮುಂದಕ್ಕೆ ಹೋಗ್ತಾಳೆ. ಇನ್ನು ಅದನ್ನ ನೋಡ್ದ ಅಪರ್ಣ ಹೀಗಂತಾಳೆ. ಲೇ ನಂದಿನಿ, ಇರೇ, ನಾನು ಬರ್ತಿದ್ದೀನಿ. ಈ ನಾಯಿಗೆ ಏನಂತಾನೆ ಹೇಳ್ದೆ, ಇದು ನನ್ನನ್ ನೋಡಿ ಬೊಗಳ್ತಾ ಇದೆ. ಈಗ ಇದ್ರ ಹತ್ರದಿಂದ ತಪ್ಸ್ಕೊಳ್ಳೋದ್ ಹೆಂಗೆ ಅಂತ ಅಪರ್ಣ ಭಯ ಪಡ್ತಾ ಹೇಳ್ತಾಳೆ. ನಾಯಿ ಬೊಗಳ್ತಿರತ್ತೆ. ಅಪರ್ಣ ಎಲ್ಲಿಗೆ ಹೋದ್ರೂ ಅಲ್ಲಿಗೆ ಆ ನಾಯಿನೂ ಬರ್ತಿರುತ್ತೆ. ಅಪರ್ಣನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಕಚ್ಚಿಸ್ಗೊಳ್ದೇನೆ ಆ ನಾಯಿಯಿಂದ ತಪ್ಪಿಸ್ಕೋಬೇಕು. ಈ ವಿಷಯ ಅಪರ್ಣನ್ ತಲೆಗೆ ಹೊಳಿಯೋದೇ ಇಲ್ಲ. ನಾಯಿ ಮಾತ್ರ ಬೊಗಳ್ತಾನೆ ಇರುತ್ತೆ. ಲೇ, ನಿಂಗ್ ನಮಸ್ಕಾರ ಮಾಡ್ತೀನಿ. ಬೇಕಾದ್ರೆ ಕಿಲೋ ಚಿಕನು, ಕಿಲೋ ಮಟನು, 1 ಕಿಲೋ ಮೊಟ್ಟೆ, 1 ಕಿಲೋ ಮೀನು ನಿಂಗ್ ಮಾಡ್ಕೊಡ್ತೀನಿ. ದಯವಿಟ್ಟು ನನ್ನನ್ ಬಿಟ್ಬಿಡೆ. ಅಪರ್ಣನ್ ಮಾತು ಕೇಳಿದ ಆ ನಾಯಿ ಸುಮ್ಮನಾಗುತ್ತೆ. ಆಸೆಯಿಂದ ಅವಳನ್ನೇ ನೋಡ್ತಾ ಇರುತ್ತೆ. ಇನ್ನು ಅದನ್ನ ನೋಡ್ದ ಅಪರ್ಣ ಈ ರೀತಿ ಹೇಳ್ತಾಳೆ. ಓಹೋ, ನಾಯಿಗೂ ಮನುಷ್ಯರ್ ಮಾತಾಡ್ಕೊಳ್ಳೋ ಮಾತು ಚೆನ್ನಾಗಿ ಅರ್ಥ ಆಗುತ್ತಾ? ಬದುಕೊಂಡೆ, ಹೆಂಗೋ ಇದ್ರ ಹತ್ರದಿಂದ ತಪ್ಸ್ಕೊಂಡೆ. ಈ ನಾಯಿಗೂ ನನ್ಗಂಗೆ ಚಿಕನು, ಮಟನು, ಮೀನು, ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಏನೋ. ಹಂಗಂತ ಹೇಳಿದ ತಕ್ಷಣ ಕಿರ್ಚೋದ್ ನಿಲ್ಸ್ಬಿಡ್ತು. ಅಮ್ಮ ಮನೆಗ್ ಹೋಗಿದ ತಕ್ಷಣ ಹೇಳಿದ್ದಲ್ಲ ಇದಕ್ ಮಾಡಾಕ್ತಿವಾ ಏನೋ. ಹುಚ್ಚ ನಾಯಿ ಹೇಳಿದ ತಕ್ಷಣ ನಂಬಿಟ್ಟಿದೆ ಅಂತ ಅನ್ಕೊಂಡು ಅಲ್ಲಿಂದ 2 ಹೆಜ್ಜೆ ಮುಂದಿಡ್ತಾಳೆ. ಅಪರ್ಣನ ಈ ಮನಸ್ಥಿತಿ ಅರ್ಥ ಮಾಡ್ಕೊಂಡ ಆ ನಾಯಿ ಮತ್ತೆ ಬೊಗಳುತ್ತೆ. ತಕ್ಷಣಕ್ಕೆ ಕಾಲ್ ಕಚ್ಚುತ್ತೆ. ಆ ನಾಯಿ ಕಂಡನ ಕಚ್ಕೊಂಡು ಅಲ್ಲಿಂದ ಓಡೋಗುತ್ತೆ. ಇನ್ನು ಅಪರ್ಣ ಜೋರಾಗಿ ಕಿರ್ಚ್ಕೋತಾಳೆ. ಕಾಲ್ಗಾಗಿರೋ ಗಾಯದಿಂದ ರಕ್ತ ಹರಿತಿರುತ್ತೆ. ಆದ್ರಿಂದ ಅಪರ್ಣನ್ಗೆ ನಡಿಯಕ್ಕಾಗ್ತಿರಲ್ಲ. ಇನ್ನು ನೋವಿನಿಂದ ಈ ರೀತಿ ಹೇಳ್ತಾಳೆ. ಇದೇನು, ಈ ನಾಯಿ ಈ ತರ ಮಾಡ್ಬಿಡ್ತು. ಗರ್ಭವತಿ ಆಗಿರುವ ನನ್ನ ಸವತಿ ಮಗಳನ್ನ ಕಚ್ಚಿ ಮಾಂಸ ತಗೊಂಡೋಗತ್ತೆ ಅಂತ ಅನ್ಕೊಂಡ್ರೆ ನನ್ನನ್ ಕಚ್ಚಿ ಮಾಂಸ ತಗೊಂಡೋಗ್ತಾ ಇದೆ ಅಂತ ಅಪರ್ಣ ಅನ್ಕೊಳ್ತಾ ತುಂಬಾ ನೋವಿನಿಂದ ನಿಧಾನವಾಗಿ ನಡೀತಾ ಹೋಗ್ ಮನೆ ಸೇರ್ತಾಳೆ. ಮನೆ ಮುಂದೆನೆ ನಿಂತ್ಕೊಂಡು ಕಾಯ್ತಿದ್ದ ಅಂಜಯ್ಯನಿಗೆ ಕಾಲ್ ಗಾಯ ಮಾಡ್ಕೊಂಡು ಬರ್ತಾ ಇರೋ ಹೆಂಡತಿ ಅಪರ್ಣ ಮಾತ್ರ ಕಾಣಿಸ್ತಾಳೆ. ಆದ್ರೆ ಗರ್ಭವತಿಯಾಗಿರೋ ತನ್ನ ಮಗಳು ಕಾಣಿಸೋದಿಲ್ಲ. ಅಂಜಯ್ಯ ತುಂಬಾ ಗಾಬರಿಯಿಂದ ಕೇಳ್ತಾನೆ. ಅಪರ್ಣ, ಅಪರ್ಣ ನನ್ ಮಗಳೆಲ್ಲಿ? ನಂದಿನಿ ಕಾಣಿಸ್ತಿಲ್ವಲ್ಲೇ? ಕಾಲಿಗೆ ಇಷ್ಟು ದೊಡ್ಡ ಗಾಯ ಆಗಿ ಇಷ್ಟು ರಕ್ತ ಬರ್ತಿದ್ರೇನು ನೀನು ಏನಾಯ್ತಂತ ನನ್ನನ್ ಕೇಳದೆ? ಗರ್ಭವತಿ ಆಗಿರುವ ನನ್ ಸವತಿ ಮಗಳನ್ ಕೇಳ್ತೀರಾ? ನೀವೆಲ್ಲ ಮನುಷ್ಯರೇನಾ?
ಕಣ್ಮುಂದೆ ಇರುವ ಹೆಂಡತಿ ಕಾಣಿಸಿಲ್ಲ ನಿಮ್ಗೆ, ಔಷಧಿಗೆ ಹೋಗಿರುವ ಮಗಳು ಕಾಣಿಸ್ತಿಲ್ಲ ಅಂತ ತುಂಬಾ ಹೈರಾಣ ಪಡ್ತಿದಾರಮ್ಮ. ಇನ್ನು ಅಪರ್ಣನ್ ಮಾತುಗಳನ್ನ ಲೆಕ್ಕಿಸದೆ ಮನೆಯಿಂದ ಅಂಜಯ್ಯ ಹೊರಗಡೆ ಹೋಗ್ತಾನೆ. ತನ್ನ ಮಗಳು ನಂದಿನಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಅಂಜಯ್ಯ ರಸ್ತೆ ಮೇಲೆ ಹೋಗ್ತಿರ್ತಾನೆ. ಮೆಡಿಕಲ್ ಶಾಪ್ಗೆ ಹೋಗಿ ಎಲ್ಲಾ ಔಷಧಿನ ತಗೊಂಡು ಮನೆಗೆ ಭಯದಿಂದ ವಾಪಸ್ ಬರ್ತಿರ್ತಾಳೆ ನಂದಿನಿ. ನಂದಿನಿ ಪಕ್ಕದಲ್ಲೇ ಆ ನಾಯಿ ಕೂಡ ಜೊತೆಗೆ ನಡ್ಕೊಂಡ್ ಬರ್ತಿರುತ್ತೆ. ತನ್ನ ಪಕ್ಕದಲ್ಲೇ ಇದ್ದ ನಾಯಿನ ನೋಡಿ ನಂದಿನಿಗೆ ಏನೋ ಒಂಥರ ಧೈರ್ಯ ಬರುತ್ತೆ. ಇನ್ನು ನಂದಿನಿ ಹಾಗೆ ಮುಂದಕ್ಕೆ ನಡೀತಿರ್ತಾಳೆ. ಒಂದ್ ಸ್ವಲ್ಪ ಹೊತ್ತಿಗೆ ಮಗಳು ಮತ್ತೆ ತಂದೆ ಭೇಟಿ ಆಗ್ತಾರೆ. ಆ ನಾಯಿ ಅದನ್ನ ನೋಡಿ ಅಲ್ಲಿಂದ ಹೋಗುತ್ತೆ. ಏನಮ್ಮ ನಂದಿನಿ, ಔಷಧಿ ಸಿಕ್ತಾ? ತಗೊಂಡೆ ಅಪ್ಪ. ಮಗಳೇ, ಈ ತರದ್ದೇನಾದ್ರೂ ಇದ್ರೆ ಮುಂಚೆನೆ ಹೇಳಮ್ಮ. ರಾತ್ರಿ ಬೇರೆ, ದಿನಗಳ ಮೊದ್ಲೇ ಚೆನ್ನಾಗಿಲ್ಲ. ನಿನಗೇನಾದ್ರೂ ಆದ್ರೆ ಅಳಿಯಂದ್ರಿಗೆ ನಾಳೆ ಹೇಗ್ ಮುಖ ತೋರಿಸ್ಲಿ? ಆಯ್ತಪ್ಪ. ಹಾಗೆ ಮಾತಾಡ್ತಾ ಇಬ್ರು ಮನೆಗ್ ಬರ್ತಾರೆ. ಮನೇಲಿ ಸೋಫಾ ಮೇಲೆ ನಾಯಿ ಕಚ್ಚಿರೋ ಕಾಲನ್ನ ನೋಡ್ಕೊಳ್ತಾ ಅಪರ್ಣ ಅಳ್ತಾ ಕೂತಿರ್ತಾಳೆ. ಹಾ, ಈ ಮನೆಗೆ ಏನ್ ಪಾಪ ಸುತ್ಕೊಂಡಿದ್ಯೋ ಏನೋ, ಇವಳಿಂದ ಆ ನಾಯಿ ನನ್ನ ಕಚ್ತು, ಇನ್ನ ಏನೇನಾಗ್ಬೇಕಿದ್ಯೋ ಏನೋ ಅಂತ ಅಪರ್ಣ ಜೋರಾಗಿ ಅಳ್ತಿರ್ತಾಳೆ. ಆ ಅಳು ಕೇಳಿ ಗೀತಾ ಹೊರಗ್ ಬರ್ತಾಳೆ. ತನ್ನ ತಾಯಿಗಾಗಿರೋ ಗಾಯನ ನೋಡ್ದೆ ಗೀತನಿಗೆ ನಂದಿನಿ ಮೇಲೆ ಎಲ್ಲಿಳಿದು ಕೋಪ ಬರುತ್ತೆ. ಇನ್ನು ಅದೇ ಕೋಪದಿಂದ ನಂದಿನಿ ಹತ್ರಕ್ಕೆ ಬಂದು ಹೊಡಿಯೋಕ್ ಹೋಗ್ತಾಳೆ. ತಂದೆ ಅಂಜಯ್ಯ ಅಡ್ಡ ಬರ್ತಾನೆ. ಗೀತಾ, ನಿನ್ಕೂ ದೊಡ್ಡೋಳ್ ಮೇಲೇನೆ ಕೈ ಮಾಡ್ತೀಯಾ? ಇನ್ನೊಂದ್ಸಾರಿ ಈ ರೀತಿ ಮಾಡಿದ್ರೆ ಮಗಳಂತನೂ ನೋಡೋದಿಲ್ಲ ನಾನು. ಹಾಗಾದ್ರೆ ಗರ್ಭದಿಂದ ಇರುವ ಸವತಿ ಮಗಳ ಮುಂದೆ ನನ್ ಮಗಳನ್ನ ನೀವ್ ಹಂಗಂತೀರಾ? ಹಾಗಾದ್ರೆ ನಿಮ್ಗೆ ನಮ್ಗಿಂತ ಅವಳೇ ಹೆಚ್ಚಾಗ್ಬಿಟ್ಲಾ? ಅಪರ್ಣ, ನನ್ಗೆ ಇಬ್ರೂ ಸಮಾನ. ನನ್ ಮುಂದೆನೆ ಚಿಕ್ಕೋಳು ಬಂದು ದೊಡ್ಡೋಳಿಗೆ ಹೊಡಿತಾ ಇದ್ರೆ, ಬಾಮ ಮಗಳೇ, ಬಂದು ನಿಮ್ಮ ಅಕ್ಕನ ಹೊಡಿ ಅಂತ ಹೇಳ ಅಂತ ಅಂಜಯ್ಯ ಗಟ್ಟಿಯಾಗಿ ಹೇಳಿದ್ಮೇಲೆ ಅಪರ್ಣ ಏನು ಮಾತಾಡದೆ ಸುಮ್ಮನಾಗ್ತಾಳೆ. ತನಗಾಗಿರೋ ಗಾಯನ ನೋಡ್ಕೊಂಡು ಅಪರ್ಣ ನೋವು ಪಡ್ತಿರ್ತಾಳೆ. ಎಲ್ಲಾರು ಹಂಗ್ ನಿಂತ್ಕೊಂಡ್ ನೋಡ್ಬೇಡಿ, ಯಾರಾದ್ರೂ ಬಂದು ಸ್ವಲ್ಪ ಅರ್ಶನ ಹಾಕಿ ಕಟ್ ಹಾಕಿ ಅಂತ ಅಪರ್ಣ ಅಂತಾಳೆ. ಇನ್ನು ಗೀತಾ ಇದನ್ನ ಕೇಳಿಸ್ಕೊಂಡು ಕೇಳಿಸ್ದೇ ಇರೋ ಹಾಗೆ ಅಲ್ಲಿಂದ ಮುಂದಕ್ಕೆ ಹೋಗ್ತಾಳೆ. ಇನ್ನು ಇದನ್ನ ಕೇಳಿಸ್ಕೊಂಡ ಗಂಡ ಅಂಜಯ್ಯ ಅಂತಾನೆ, ನಿನ್ ಹತ್ರನೇ ಇದ್ದಾಳಲ್ವಾ ನಿನ್ನ ಮುದ್ದು ಮಗಳು ಗೀತಾ, ಅವಳ ಹತ್ರನೇ ಅರಿಶಿನ ಹಾಕ್ಸ್ಕೊಂಡು ಪಟ್ ಕಟ್ಟಿಸ್ಕೋ. ಯಾರಾದ್ರೂ ಕಟ್ಟಿ ಕಟ್ಟಿ ಅಂದ್ರೆ ಯಾರು ಕಟ್ತಾರೆ? ಕಟ್ಕೋ ಅಂತ ಹೇಳ್ತಾ ಅಂಜಯ್ಯ ನಂದಿನಿನ ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ನಂದಿನಿ ಟ್ಯಾಬ್ಲೆಟ್ ತಗೊಂಡು ನೀರು ಕುಡಿದು ಕೆಳಗಡೆ ಮಲ್ಕೋತಾಳೆ. ಅಲ್ಲಿಂದ ಅಂಜಯ್ಯ ತಿರುಗಿ ಹಾಲ್ಗೆ ಬರ್ತಾನೆ. ಗಾಯದಿಂದ ಅಪರ್ಣ ನೋವು ಪಡ್ತಾನೆ ಇರ್ತಾಳೆ. ಇನ್ನು ಅದನ್ನ ನೋಡ್ದ ಗೀತಾ ಹೀಗಂತಾಳೆ, ಅಯ್ಯೋ ದೇವ್ರೆ, ರಕ್ತ ನೋಡಿದ್ರೆ ನನ್ಗೆ ಇರಿಟೇಟ್ ಆಗತ್ತಪ್ಪ. ಅದ್ರಲ್ಲಿ ಅದ್ರಿಗೆ ಅರ್ಶನ ಹಾಕಿ ಕಟ್ಬೇಕಾ? ನನ್ ಕೈಲಾಗಲ್ಲಮ್ಮ, ಸಾರಿ ಅಂತ ಗೀತಾ ಅವ್ರ ಅಮ್ಮನಿಗೆ ಹೇಳಿ ಅಲ್ಲಿಂದ ರೂಮ್ ಹೋಗ್ತಾಳೆ. ಇನ್ನು ಏನು ಮಾಡಕ್ಕಾಗಲ್ಲ ಅಂತ ಅಂಜಯ್ಯ ಅಡುಗೆ ಮನೆಗೆ ಹೋಗಿ ಅರಿಶಿನ ಡಬ್ಬ ತಗೊಂಡ್ ಬಂದು ಅದರಿಂದ ಸ್ವಲ್ಪ ಅರಿಶಿನ ಹಾಕಿ ಅವಳಿಗೆ ಪಟ್ ಕಟ್ತಾನೆ. ನೋಡಪರ್ಣ, ನಾನ್ ಒಂದ್ ಹೇಳ್ತೀನಿ ಕೇಳು. ನಾನಿನ್ನ ಮದುವೆ ಮಾಡ್ಕೊಂಡ್ ಬಂದಾಗ್ನಿಂದ ಸವತಿ ಮಗಳು ಅಂತ ನಂದಿನಿಗೆ ತುಂಬಾ ಹಿಂಸೆ ಕೊಟ್ಟಿದ್ಯಾ. ಎಷ್ಟೋ ಸಾರಿ ಹೊಡೆದಿದ್ಯಾ, ಆದ್ರೂ ನಾನೇನು ನಿನ್ನ ಕೇಳಲಿಲ್ಲ. ಯಾಕಂದ್ರೆ ತಾಯಿಯಾಗಿ ನೀನ್ ಯಾವತ್ತಾದ್ರೂ ಅರ್ಥ ಮಾಡ್ಕೋತೀಯ ಅನ್ಕೊಂಡೆ. ಇನ್ನು ಮಾತು ಮಧ್ಯದಲ್ಲಿ ಅಪರ್ಣ ಏನೋ ಹೇಳಕ್ ಹೋಗ್ತಿರ್ತಾಳೆ. ಆದ್ರೆ ಅಂಜಯ್ಯ ಅವಳಿಗೆ ಏನೂ ಅವಕಾಶ ಕೊಡದೆ ಅವನೇ ಮಾತಾಡ್ತಾನೆ. ಆದ್ರೆ ನೀನ್ ಮಾತ್ರ ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನ್ಗಿವತ್ತು ಅರ್ಥ ಆಗಿದೆ. ಆದ್ರೆ ನಂದಿನಿ ಈಗ ಗರ್ಭಿಣಿ, ಕೊನೆವರೆಗೂ ಇರ್ಲಿ. ಅದಾದ್ಮೇಲೆ ಅಳಿಯಂದ್ರು ಬಂದು ಕರ್ಕೊಂಡು ಹೋಗ್ತಾರೆ. ಮತ್ಯಾವತ್ತೂ ಇಲ್ಲಿಗೆ ಬರಬೇಡಿ ಅಂತ ನಾನೇ ಹೇಳ್ತೀನಿ ಅಂತ ಹೇಳಿ ಅಂಜಯ್ಯ ಅಲ್ಲಿಂದ ಹೋಗ್ತಾನೆ. ಅಪರ್ಣ ಏನು ಮಾತಾಡದೆ ಆ ಗಾಯದಿಂದ ನೋವು ಪಡ್ತಿರ್ತಾಳೆ. ಹಾಗೆ ಸೋಫಾ ಮೇಲೆ ಮಲ್ಕೋತಾಳೆ. ಗೀತಾ ತನ್ನ ರೂಮಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾಳೆ. ನಂದಿನಿ ಪ್ರಶಾಂತವಾಗಿ ಕೆಳಗಡೆ ಮಲಗಿರ್ತಾಳೆ. ಅಂಜಯ್ಯ ಸಹ ತನ್ನ ರೂಮ್ಗೆ ಹೋಗಿ ಕೆಳಗಡೆ ಮಲಗ್ತಾನೆ. 1 ಗಂಟೆ ಆದ್ಮೇಲೆ ಅಪರ್ಣನ್ಗೆ ಎಚ್ಚರವಾಗುತ್ತೆ. ತಡ ಮಾಡ್ದೆ ಕಾಲ್ ನೋವಲ್ಲೇ ಅಡುಗೆ ಮನೆಗೆ ಬರ್ತಾಳೆ. ಗ್ಯಾಸ್ ಹಚ್ತಾಳೆ. ಪಕ್ಕದಲ್ಲಿದ್ದ ಕಬ್ಬಿಣದ ರಾಡನ್ನ ತಗೊಂಡು ಕೆಂಪುಗಾಗೋವರೆಗೂ ಕಾಯಿಸ್ತಾಳೆ. ನಾಯಿ ಹತ್ರ ನನ್ನನ್ ಕಡಿಸ್ತೀಯಾ? ಇವಾಗ ನೋಡು, ನಾನೇನ್ ಕಷ್ಟ ಪಡ್ತಿದ್ದೀನೋ ಅದ್ರ ಕಷ್ಟ ನಿನ್ಗೂ ತಿಳಿಯುತ್ತೆ ಅಂತ ಅನ್ಕೊಳ್ತಾ ಕೆಂಪುಗಾಗಿ ಕಾದಿರೋ ಕಬ್ಬಿಣದ ರಾಡನ್ನ ತಗೊಂಡು ಗೀತನ್ ರೂಮಿಗೆ ಬರ್ತಾಳೆ ಅಪರ್ಣ. ತಾಯಿ ಬರ್ತಾ ಇರೋದನ್ನ ಗಮನಿಸಿದ ಗೀತಾ ಸಡನ್ ಆಗಿ ಫೋನ್ನ ಪಕ್ಕಕ್ಕಿಟ್ಟು ಪುಸ್ತಕ ತಗೋತಾಳೆ. ಕಾದ ಕೆಬ್ಬಿಣದ ರಾಡ್ನೊಂದಿಗೆ ಒಳಗಡೆ ಬರ್ತಾಳೆ ತನ್ನ ಮಲ್ತಾಯಿ ಅಪರ್ಣ. ಅಪರ್ಣ ಸನ್ನೆ ಮಾಡ್ತಾಳೆ. ಗೀತಾ ಹೋಗಿ ನಂದಿನಿ ಬಾಯಿನ ಗಟ್ಟಿಯಾಗಿ ಮುಚ್ತಾಳೆ. ಆ ಕಾದಿರೋ ರಾಡ್ನ ತಗೊಂಡು ಅಪರ್ಣ ನಂದಿನಿ ಹತ್ರಕ್ಕೆ ಬರ್ತಾಳೆ. ಇನ್ನು ಅದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಗರ್ಭವತಿ ಸವತಿ ಮಗಳು ಭಾಗ 4ರಲ್ಲಿ ನೋಡೋಣ. ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.
ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.